ಕೋಲಾರದ ಸ್ಮಶಾನದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಜಟಾಪಟಿ. ಹೆಣ ಹೂಳಲು ಎರಡು ಗುಂಪುಗಳ ಮಧ್ಯೆ ಕಿತ್ತಾಟ ನಡೆದಿದೆ. ಶವ ಸಂಸ್ಕಾರಕ್ಕೆ ಬಿಡದ ಕೆಲವು ರಾಜಕೀಯ ವ್ಯಕ್ತಿಗಳು. ನೋಡಿ, ಕೋಲಾರದ ಸ್ಮಶಾನದಲ್ಲಿ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಜಟಾಪಟಿ ಅಂತ. ಹೆಣ ಹೂಳೋದಕ್ಕೆ ಎರಡು ಗುಂಪುಗಳ ಮಧ್ಯೆ ಕಿತ್ತಾಟ ನಡೆದಿದೆ. ಶವ ಸಂಸ್ಕಾರಕ್ಕೆ ಕೆಲವು ರಾಜಕೀಯ ವ್ಯಕ್ತಿಗಳು ಬಿಡ್ತಾ ಇಲ್ವಂತೆ. ಕೋಲಾರ ತಾಲೂಕಿನ ಹೋಲೇರಹಳ್ಳಿಯಲ್ಲಿ ಆಗಿರುವಂತ ಘಟನೆ ಇದು. ಇಂದು ಮೃತಪಟ್ಟಿದ್ದ ಹೋಲೇರಹಳ್ಳಿಯ ಹನುಮಂತಪ್ಪ. ಈ ವೇಳೆ ಅಂತ್ಯ ಸಂಸ್ಕಾರಕ್ಕೆ ಹಲವರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಮುನಿರಾಜು, ಅರುಣ್ ಕುಮಾರ್, ಚಿಕ್ಕ ವೆಂಕಟೇಶಪ್ಪ ಇಲ್ಲಿ ಕಿರಿಕ್ ತೆಗೆದಿರುವುದು. ಹೊಲೇರಹಳ್ಳಿಯಲ್ಲಿರೋ 120 ಎಕರೆ ಸರ್ಕಾರ ಗೋಮಾಳ ಜಮೀನು, ಅದರಲ್ಲಿ ಗ್ರಾಮದ ಸ್ಮಶಾನಕ್ಕೆ ಮೀಸಲಿದ್ದ 2 ಎಕರೆ ಜಮೀನು. 2 ಎಕರೆ ಇದ್ರೂ ಕೂಡ ಅದನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ. ಆದರೆ ಅದು ಸ್ಮಶಾನ ಜಮೀನು ಅಲ್ಲ ಅಂತ ಪ್ರಭಾವಿಗಳು ಪಟ್ಟು ಹಿಡಿದಿದ್ದಾರೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ. ವೇಮಗಲ್ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಇದ್ದಾಗ ನೆಮ್ಮದಿಯಾಗಿ ಬದುಕದಕ್ಕೂ ಬಿಡಲ್ಲ, ಸತ್ತಾಗ ನೆಮ್ಮದಿಯಾಗಿ ಹೂಳೋದಕ್ಕೂ ಬಿಡಲ್ಲ ಅಂತ ಪರಿಸ್ಥಿತಿ. ನೋಡಿ, ಶವ ಸಂಸ್ಕಾರಕ್ಕೆ ಕೆಲ ರಾಜಕೀಯ ವ್ಯಕ್ತಿಗಳು ಬಿಟ್ಟಿಲ್ಲ. ಇಲ್ಲಿ ಕೋಲಾರ ತಾಲೂಕಿನ ಹೊಲೇರಹಳ್ಳಿಯಲ್ಲಾಗಿರುವಂತ ಘಟನೆ ಇದು. ಅಧ್ಯಕ್ಷರು ಹಾಗೂ ವೇಮಗಲ್ SFS ಸೊಸೈಟಿ ಉಪಾಧ್ಯಕ್ಷರು. ಸರ್, ನಮ್ಮ ಗ್ರಾಮದಲ್ಲಿ, ನಮ್ಮದು ಕಂದಾಯ ಗ್ರಾಮ ಅಲ್ಲ, ನಮ್ಮ ಹೊಲೇರಹಳ್ಳಿ ಮತ್ತು ದಿನ್ನೂರು ಗ್ರಾಮಕ್ಕೆ ಕಂದಾಯ ಗ್ರಾಮ ಉಲ್ಲಂಕಲ್ಲು. ಆ ಉಲ್ಲಂಕಲ್ ಸರ್ವೆ ನಂಬರ್ 119ರಲ್ಲಿ ಗೋಮಾಳ 150 ಎಕರೆ ಗೋಮಾಳ ಜಾಗ. ಆ 150 ಎಕರೆನಲ್ಲಿ ಒಂದು 60 ಎಕರೆ ಸುಮಾರು ಒಂದು 30 ವರ್ಷಗಳ ಹಿಂದೆ ಪೋಡಿ ಆಗಿದೆ, ದುರಸ್ತಿ ಆಗಿದೆ. ಇನ್ನು ಉಳಿದಂಥ 87, 88, 89 ಎಕರೆ ದುರಸ್ತಿ ಆಗಿಲ್ಲ. ಅದೆಲ್ಲ ಕೂಡ ಪಿ ನಂಬರ್ಸು. ಆ ಪಿ ನಂಬರಲ್ಲಿ ನಮಗೆ ಸಾರ್ವಜನಿಕ ಸ್ಮಶಾನಕ್ಕೆ ಇಂದಿನಿಂದ ಪೂರ್ವಿಕರ ಕಾಲದಿಂದ, ನಮ್ಮ ಹಳಬ್ರು, ನಮ್ಮ ತಾತ ಮುತ್ತಾತ ಕಾಲದಿಂದ ಆ ಗೋಮಾಳ ಜಾಗದಲ್ಲಿ ಊರಿನ ಕೆಳಗಡೆ ಸರ್ಕಾರಿ ಶಾಲೆ ಕೆಳಗಡೆ ತಗೊಂಡೋಗಿ ಗೋಮಾಳ ಜಾಗದಲ್ಲಿ ಉಣ್ತಾ ಇದ್ರು. ಆ ಜಾಗನ 2016-17ರಲ್ಲಿ ಮಾನ್ಯ ತ್ರಿಲೋಕಚಂದ್ರ ಸರ್ DC ಅವರಿದ್ದ ಕೋಲಾರದಲ್ಲಿ ಅವರು ವೆರಿಫೈಡ್ ಮಾಡಿ ಯಾವ್ಯಾವ ಗ್ರಾಮಗಳಲ್ಲಿ ಸ್ಮಶಾನಗಳಲ್ಲಿ ಮಂಜೂರಾಗಿಲ್ಲ ಅಂತ ಗ್ರಾಮಗಳಿಗೆ ಮಂಜೂರು ಮಾಡಬೇಕಂತ, ಯಾರ್ಯಾರು ಎಲ್ಲಿ ದಫನ್ ಮಾಡ್ಕೊತಾ ಇದ್ರು, ಯಾವ ಜಾಗಗಳನ್ನ ಸ್ಮಶಾನ ಗುರ್ಸ್ಕೊಂಡಿದ್ರು ಊರುಗಳಲ್ಲಿ ಅಂತ ಅವರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಸಿ ಮಾಜರ್ ಮಾಡಿಸಿ, ಆಗ ಏನು ಇಂದಿನಿಂದ ಪೂರ್ವಿಕರ ಕಾಲದಿಂದ ಗ್ರಾಮದಲ್ಲಿ ಒಂದು ಗೋಮಾಳ ಜಾಗದಲ್ಲಿ ಉಲ್ಲಂಕಲ್ ಸರ್ವೆ ನಂಬರ್ 119ರಲ್ಲಿ ಹೊಲೇರಹಳ್ಳಿ ಮತ್ತು ದಿನ್ನೂರು 2 ಗ್ರಾಮದವರು ಎಲ್ಲ ಸಮುದಾಯದಕ್ಕೂ, ಇದು ಯಾವುದೇ ಒಂದು ಸಮುದಾಯ ಒಂದು ಜಾತಿಗೆ ಸೀಮಿತವಾದಂತ 119ರಲ್ಲಿ 25 ಎಕರೆ ಐತೆ. 25 ಎಕರೆ ಇವಾಗ ಗ್ರಾಮ ಪಂಚಾಯತಿ 2 ತಿಂಗಳು ಐತೆ. ಆ 2 ತಿಂಗಳಲ್ಲಿ ಜನಗಳನ್ನ ಡೈವರ್ಸ್ ಮಾಡಿಸ್ಬೇಕು. ಅದಕ್ಕೆ ಬಂದಿರೋದು ಇವ್ರು ನಮ್ಮ ಸತ್ತಾಗಿರೋದು ನಮ್ಮ ಮಾವನೇ, ಬೇರೆಯವ್ರು ಯಾರಲ್ಲ. ನಾನು ಅದಕ್ಕೆ ನಮ್ಮ ಮಾವಾರ್ದು ಇಲ್ಲಿ ನಾವು ಬಿಡ್ತಾ ಇದೀವಿ. ಬೆಳಗ್ಗೆಯಿಂದ ನಮ್ಮನ್ನು ಕೇಳಿಲ್ಲ ಸರ್, ಅವರು ನಮ್ಮನ್ನು ಕೇಳಿಲ್ಲ. ನಮ್ಮ ಮಾವ ಅವರು ತಮ್ಮ ಬಂದು ಕೇಳಿದ್ರು, ಅಲ್ಲಿ ಹಾಕೋ ಹೋಗ್ರಪ್ಪ. ಕಾನೂನು ನಮ್ ಕೋರ್ಟ್ ನಮ್ಗೆ ಆಗಿದೆ, ಇಂಜೆಕ್ಷನ್ ಆರ್ಡರ್ ಆಗಿದೆ, ನಮ್ಮ ಪರವಾಗಿ ಆಗಿದೆ. ಇವಾಗ ಕಾನೂನು ಹೈಕೋರ್ಟ್ ಆಗ್ಬಿಟ್ಟಿದೆ ನೋಡಿ ಸರ್, ನೀವೇ ರೆಕಾರ್ಡ್ ತಗೊಂಡು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕೋಲಾರ ರಿಪೋರ್ಟರ್ ಕುಮಾರ್ ಸಂಪರ್ಕದಲ್ಲಿದ್ದಾರೆ. ಕುಮಾರ್, ಏನ್ ಘಟನೆ ಇದು? ಯಾವ ಕಾರಣಕ್ಕೆ ಅಲ್ಲಿ ಹೆಣ ಹೂಳೋದಕ್ಕೆ ಬಿಡ್ತಾ ಇಲ್ಲ? ಅದು ರಾಮ, ಏನು ಇದು ಸುಮಾರು ಹೊಲೇರಹಳ್ಳಿಯ ಒಂದು ಸ್ಮಶಾನ ಜಾಗ ಸುಮಾರು ಒಂದು 10 ವರ್ಷಗಳಿಂದಲೂ ಸಹ ಈ ರೀತಿಯ ಜಟಾಪಟಿ ನಡ್ಕೊಂಡೇ ಬರ್ತಾ ಇದೆ. ಈ ಹಿಂದಾಗಲೂ ಸಹ 8 ವರ್ಷದ ಹಿಂದೆ ಸಹ ಸುಮಾರು 1 ತಿಂಗಳಿಗೂ ಹೆಚ್ಚು ಕಾಲ ಈ ಒಂದು ಇದರಲ್ಲಿ ಪೊಲೀಸ್ ರಿಸರ್ವ್ ಅನ್ನು ಹಾಕಿ ಇದೇ ಸ್ಮಶಾನದ ವಿಚಾರವಾಗಿ ಗಲಾಟೆ ಆಗಿತ್ತು. ಆಗ ಒಂದು ಹೆಣವು ಸಹ ಒಂದು ಗಲಾಟೆಯಲ್ಲಿ ಒಬ್ಬ ಮಹಿಳೆ ಕೊಲೆಯೂ ಸಹ ಆಗಿತ್ತು. ಇಂತಹ ಇದರಲ್ಲಿ ಈಗ 8 ವರ್ಷದಿಂದ ಒಂದು ತಣ್ಣಗಿದ್ದಂತಹ ಇದು ಇವತ್ತು ಮತ್ತೆ ಬೆಳಗ್ಗೆಯಿಂದ ಈ ಒಂದು ಸ್ಮಶಾನದ ಒಂದು ಜಾಗಕ್ಕಾಗಿ ಮತ್ತೆ ಒಂದು ಗಲಾಟೆ ಶುರುವಾಗಿದೆ. ಇಲ್ಲಿ ಬೆಳಗ್ಗೆ ಇವತ್ತು ಹನುಮಂತರಾಯಪ್ಪ ಎಂಬುವರು ಸತ್ತೋಗಿರ್ತಾರೆ ಹೊಳೇರಹಳ್ಳಿಯ ಇದರಲ್ಲಿ. ಅವರನ್ನ ಒಂದು ಸ್ಮಶಾನದಲ್ಲಿ
ಊಳಲು ಹೋದಂತಹ ಸಂದರ್ಭದಲ್ಲಿ ಈ ಕೆಲವರು ಈ ಸ್ಮಶಾನ ಜಾಗ ನಮಗೆ ಸೇರಿದ್ದು, ನಾವು ಸರ್ಕಾರದಿಂದ ಈ ಜಾಗವನ್ನ ನಮಗೆ ಮಂಜೂರು ಮಾಡಿಸ್ಕೊಂಡಿದ್ದೀವಿ ಅಂತ ಒಂದು ಅಡ್ಡ ಹಾಕ್ತಾರೆ. ಈ ಅಡ್ಡ ಹಾಕಂತ ಸಂದರ್ಭದಲ್ಲಿ ಊರಿನ ಬಹಳಷ್ಟು ಜನರು ಇಲ್ಲ ಇದು ಗೋಮಾಳಕ್ಕೆ ಸೇರಿದಂತಹದ್ದು, ಗೋಮಾಳನ್ನ ಯಾವ ರೀತಿ ನಮ್ಮ ಸ್ಮಶಾನಗಳಿಗೆ ಈಗಾಗಲೇ ನೂರಾರು ಸಮಾಧಿಗಳು ಈ ಒಂದು ಇದರಲ್ಲಿದೆ, ಈ ಒಂದು ಸಮಾಧಿಗಳಿರುವಂತ ಇದರಲ್ಲಿ ಯಾವ ರೀತಿ ಮಾಡ್ಕೊಡ್ತಾರೆ, ಇಲ್ಲ ನಾವು ಇಲ್ಲೇ ಉಣ್ಬೇಕು ಅಂತ ಗಲಾಟೆ ಮಾಡ್ತಾರೆ. ಈ ಒಂದು ಗಲಾಟೆ ಮತ್ತೆ ಅತಿರೇಕವಾದಂತಹ ಬಹುತೇಕವಾಗಿ ವೇಮಗಲ್ ಪೊಲೀಸರು ಸ್ಥಳದಲ್ಲಿ ಬೀಡ ನೋಡ್ತಾರೆ. ಸುಮಾರು ಬೆಳಗ್ಗೆಯಿಂದಲೂ ಸಹ ಒಂದು 5-6 ಗಂಟೆಗಳಿಗೂ ಹೆಚ್ಚು ಕಾಲ ಪೊಲೀಸರು ಹರಸಾಹಸ ಪಟ್ಟು ಇಲ್ಲಿ ಮತ್ತೆ ಯಾವುದೇ ರೀತಿಯಾದಂತಹ ಗಲಭೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಬಹುತೇಕವಾಗಿ ಪೊಲೀಸರು ಎರಡೂ ಗುಂಪುಗಳನ್ನ ಮನವೊಲಿಸಲು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾರೆ. ಆದ್ರೆ ಇದು ಬಹುತೇಕ ಇಲ್ಲಿ ಒಲೆರಳ್ಳಿಯ 120 ಎಕರೆ ಒಂದು ಗೋಮಾಳವಾಗಿದ್ದು, ಈ ಒಂದು ಗೋಮಾಳದಲ್ಲಿ 2 ಎಕರೆ ಒಂದು ಒಲೆರಳ್ಳಿ ಪಕ್ಕದಲ್ಲೇ ಇರುವಂತಹ ಒಂದು 2 ಎಕರೆ ಜಾಗವನ್ನ ಸ್ಮಶಾನಕ್ಕೆ ಅಂತಾನೆ ಅವರು ಯಾವುದೇ ರೀತಿಯಾದಂತಹ ಒಂದು ಇದಿಲ್ಲದೆ ಅಲ್ಲಿ ಉಣ್ಕೊಂಡು ಬರ್ತಾ ಇರ್ತಾರೆ, ಈ ಶವಗಳನ್ನ ಉಣ್ತಾ ಇರ್ತಾರೆ. ಆದ್ರೆ ಕಾಲಾನಂತರದಲ್ಲಿ ಈ 2 ಎಕರೆ ಪಕ್ಕದ ಒಂದು ಎಕರೆಯಲ್ಲಿರುವಂತಹವರು ನಮ್ಮದು ಎಂದು ಮುನ್ರಾಜು ನಮ್ಮದು ಎಂದು ಇದನ್ನು ಮುಂದುವರಿಸಿಕೊಂಡ್ಬಂದು ಈಗ ಮತ್ತಷ್ಟು ಗಲಾಟೆಗೆ ಕಾರಣವಾಗಿದೆ. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.